ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈಗ ನೋಡಿ, ವಿಡಿಯೋ ಶುರು ಮಾಡೋಣ. ಈಗ ನೋಡಿ, ನಾನು ಇಲ್ಲದೆ ಈಗ ಒಂದು ತಿಂಗಳಾಯಿತು. ನಿನ್ನೆ ತಾನೇ ಬಂದು ಎಲ್ಲ ಕಸ ಎಲ್ಲ ಹೊಡೆದು ಕ್ಲೀನ್ ಮಾಡಿದ್ದೆ. ಈಗ ನೋಡಿ, ಬೆಳಗ್ಗೆ ಎದ್ದು ಎಲ್ಲ ಚಹಾ ನಾಷ್ಟ ಮುಗಿಸ್ಕೊಂಡು ಮತ್ತು ಮನೆಯೆಲ್ಲ ಧೂಳಾಗಿತ್ತು, ಅದೆಲ್ಲ ಧೂಳೆಲ್ಲ ಹೊಡ್ಕೊಂಡು ಈಗ ನೋಡಿ ಒರೆಸ್ತಾ ಇದ್ದೀನಿ. ಮನೆಯೆಲ್ಲ ಒರೆಸ್ಕೊಂಡು ಆಮೇಲೆ ಎಲ್ಲ ಕಡೆ ಒರೆಸ್ಕೊಂಡು ಆಮೇಲೆ ಸ್ವಲ್ಪ ಪಾತ್ರೆ ಇದೆ ಅದೆಲ್ಲ ತೊಳ್ಕೊಂಡು ಆಮೇಲೆ ಸ್ನಾನ ಮಾಡಬೇಕು. ಈ ಗೀಝರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹೀಗಾಗಿ ಗೀಝರು ಕೂಡ ಹತ್ತಾ ಇಲ್ಲ. ಗ್ಯಾಸಿನ ಮೇಲೆ ನೀರು ಕಾಸ್ಕೊಂಡು ಸ್ನಾನ ಮಾಡಬೇಕು ನೋಡಿ. ಅಷ್ಟರೊಳಗೆ ಎಲ್ಲನೂ ಒರೆಸ್ಕೋಬೇಕು ನೋಡಿ. ಎಲ್ಲ ಒರೆಸ್ಕೊಂಡು ಕೆಲಸ ಮುಗಿಸ್ಕೋಬೇಕು. ಹಾಗೆ ಮಾರ್ಕೆಟಿಗೆ ಹೋಗಬೇಕು. ತರಕಾರಿ ಅದು ಏನೂ ಇಲ್ಲ, ಎಲ್ಲನೂ ತರಬೇಕು. ಹೋಗಿ ಎಲ್ಲಾದರೂ ಹೋದರೆ ನೋಡಿ, ಮನೆಗೆ ಬಂದ ಮೇಲೆ ಇಷ್ಟೆಲ್ಲ ಕೆಲಸ ಇರುತ್ತೆ. ಮನೆ ಕ್ಲೀನ್ ಮಾಡೋದು, ಸಾಮಾನು ತರೋದು, ಬಟ್ಟೆ ಎಲ್ಲ ಒಗೆದು ಹಾಕೋದು, ಎಲ್ಲನೂ ತುಂಬ ಕೆಲಸ ಇರುತ್ತೆ ನೋಡಿ. ಬಟ್ಟೆಗಳಿದೆ, ಬಟ್ಟೆ ಮತ್ತು ಸ್ವಲ್ಪನೇ ಹಾಸಿಗೆಗಳು ಎಲ್ಲ ಇದೆ, ಅದನ್ನೆಲ್ಲ ಒಗೆದು ಕ್ಲೀನ್ ಮಾಡಬೇಕು. ಬಂದ ಕೂಡಲೇ ಫಸ್ಟು ಮನೆ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಸಮಾಧಾನನೇ ಆಗಲ್ಲ. ಕ್ಲೀನ್ ಮಾಡಿದ ಮೇಲೇ ಬೇರೆ ಕೆಲಸ ನೋಡಿ, ಇಲ್ಲಾಂದರೆ ಗಲೀಜು ಗಲೀಜು ಅನಿಸುತ್ತೆ ಮನೆಯೆಲ್ಲ. ಒಂದು ಸಲ ಒರೆಸ್ಕೊಂಡು ಎಲ್ಲ ಮಾಡಿದರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ನೋಡಿ. ಅದಕ್ಕೆ ಎಲ್ಲನೂ ಒರೆಸ್ಕೋತಾ ಇದ್ದೀನಿ. ಈಗ ನೋಡಿ, ಅಡುಗೆ ಮನೆ ಒರೆಸ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ರೂಮ್ ಇದೆ, ಅದೆಲ್ಲ ಒರೆಸ್ಕೊಂಡು ಮುಗಿಸಿ ನೀರು ಕಾಸೋದಕ್ಕಿಟ್ಟು ಆಮೇಲೆ ಪಾತ್ರೆ ತೊಳೆದು ಸ್ನಾನ ಮಾಡಬೇಕು ನೋಡಿ. ಈ ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ. ಯಾರೂ ಕಮೆಂಟು ಮಾಡಲ್ಲ, ಹಾಗೆ ಹೊಸಬರು ಯಾರೂ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಲ್ಲ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವು ಕೂಡ ಯೂಟ್ಯೂಬಲ್ಲಿ ಬೆಳೆಯೋದು ತುಂಬಾ ಕಷ್ಟ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ನೋಡಿ, ಎಲ್ಲನೂ ನಾನು ರೆಡಿ ಮಾಡಿಕೊಂಡು ಮತ್ತು ಈಗ ಸ್ಟಿಚಿಂಗ್ ಬಟ್ಟೆ ಬಂದರೆ ಅದನ್ನು ಕೂಡ ಮಾಡಬೇಕು. ಆಮೇಲೆ ಈಗ ಮಾರ್ಕೆಟಿಗೆ ಹೋಗಬೇಕು. ಆ ಕಡೆ ಇದು SIR ಫಾರ್ಮ್ ಎಲ್ಲ ತುಂಬಿಕೊಡ್ಬೇಕು. ಆಮೇಲೆ ಗೃಹ ಜ್ಯೋತಿಯಲ್ಲಿ ಅರ್ಜಿ ಕೊಟ್ಟು ಬರಬೇಕು. ತುಂಬ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೋಬೇಕು ನೋಡಿ. ಒಬ್ಬಳೇ ಎಲ್ಲ ಕಡೆಯೂ ಅಡ್ಡಾಡಬೇಕು, ಹೀಗಾಗಿ ತುಂಬ ಸ್ವಲ್ಪ ಕಷ್ಟನೇ ಆಗುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ನಾವು ಮಾಡಿಕೊಳ್ಳೇಬೇಕು. ಮಾಡಲಿಲ್ಲ ಅಂದರೆ ಗೌರ್ಮೆಂಟಿಂದ ಬರುವ ಯಾವುದು ಅನುಕೂಲ ನಮಗೆ ಸಿಗೋಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಎಲ್ಲನೂ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಈ ಕಡೆ ಎಲ್ಲ ವರ್ಷ ಆಯಿತು. ಆಮೇಲೆ ಅಡುಗೆ ಮಾಡಬೇಕು, ಪೂಜೆ ಮಾಡಬೇಕು, ಎಷ್ಟೆಲ್ಲ ಕೆಲಸ ಇದೆ ನೋಡಿ. ಅದೆಲ್ಲ ಮುಗಿಸ್ಕೋಬೇಕು ನೋಡಿ. ಸ್ವಲ್ಪ ಫಾಲ್ಸು ಗಿಲ್ಸು ಎಲ್ಲ ತರಬೇಕು. ನಾನು ಕೂಡ ಹುಬ್ಳಿ ಹೋಗಿ ಯಾವಾಗ ಆಗುತ್ತೋ ನೋಡಬೇಕು, ಆದಷ್ಟು ತೊಗೊಂಬರ್ಬೇಕು. ಫಾಲ್ಸ್ ಕಲರ್ಸ್ ಎಲ್ಲ ಮುಗಿದ್ಬಿಟ್ಟಿದೆ, ಲೈನಿಂಗು ಫಾಲ್ಸು ಅದು ಕೂಡ ತರಬೇಕು. ಮನೆಯಲ್ಲಿ ಮಾಡಿಕೊಂಡು ಹೊರಗಡೆನೂ ಮಾಡಿಕೊಂಡು ಮತ್ತು ಸ್ಟಿಚ್ಚಿಂಗ್ ಮಾಡೋದಂದರೆ ತುಂಬಾ ಕಷ್ಟ ಆಗುತ್ತೆ. ಕಷ್ಟ ಆದರೂ ಕೂಡ ಮಾಡಲೇಬೇಕು, ಬಿಡೋ ಹಾಗಿಲ್ಲ. ಎಲ್ಲನೂ ನಿಭಾಯಿಸ್ಕೋಬೇಕು. ನಾವು ಮನಸ್ಸು ಮಾಡಿಕೊಂಡು ಎಲ್ಲನೂ ಧೈರ್ಯದಿಂದ ನಿಭಾಯಿಸ್ಕೊಂಡು ಹೋದರೆ ಎಲ್ಲನೂ ಆಗುತ್ತೆ. ಇಷ್ಟು ವರ್ಷದಿಂದ ಅದನ್ನೇ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಹೆಲ್ತ್ ಪ್ರಾಬ್ಲಮ್ ಒಂದಿರುತ್ತೆ, ಅದನ್ನು ನೋಡ್ಕೋಬೇಕು. ಪ್ರತಿಯೊಂದು ನಾವು ಹೆಣ್ಣುಮಕ್ಕಳು ನೋಡಿಕೊಳ್ಳೇಬೇಕಾಗತ್ತೆ.
ನೋಡ್ಕೊಳ್ಳಿಲ್ಲ ಅಂದರೆ ನಡೆಯೋದಿಲ್ಲ ನೋಡಿ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಆರೋಗ್ಯದ ಸಮಸ್ಯೆ ಇರಲಿ, ಏನೇ ಇರಲಿ ಎಲ್ಲನೂ ನಾವು ನಿಭಾಯಿಸ್ಕೊಂಡು ಹೋಗಬೇಕು. ಮತ್ತು ನಮಗೆ ಬೇರೆ ದಾರಿ ಇರಲ್ಲ, ಬೇರೆಯವರು ಮಾಡೋರು ಕೂಡ ಇರಲ್ಲ. ಹೀಗಾಗಿ ಎಲ್ಲ ಜವಾಬ್ದಾರಿನೂ ನಮ್ಮ ಮೇಲೆ ಇರುತ್ತೆ. ಹೀಗಾಗಿ ನಾವು ಮಾಡಿಕೊಳ್ಳೇಬೇಕಾಗತ್ತೆ. ಏನು ಮಾಡೋಕ್ಕಾಗತ್ತೆ, ಪರಿಸ್ಥಿತಿ ಆ ಥರ ಇರುತ್ತೆ ನೋಡಿ. ಹಾಗೆ ಇದ್ದಾಗ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗಬೇಕು. ನಾವು ಧೈರ್ಯದಿಂದಿದ್ದರೆ ಎಲ್ಲನೂ ಸಾಧ್ಯ ಮಾಡೋದಕ್ಕೆ. ನಮಗೆ ಧೈರ್ಯ ಇಲ್ಲ ಅಂದರೆ ಎಲ್ಲನೂ ಮಾಡೋದು ತುಂಬ ಕಷ್ಟ ಆಗುತ್ತೆ. ಧೈರ್ಯದಿಂದ ನಾವು ಎಲ್ಲವನ್ನು ಮಾಡಿಕೊಂಡು ಹೋಗಬೇಕು. ಈ ಕಡೆ ನಮ್ಮ ಆರೋಗ್ಯನೂ ನೋಡ್ಕೋಬೇಕು, ಈ ಕಡೆ ಎಲ್ಲ ಕೆಲಸನೂ ನೋಡ್ಕೋಬೇಕು. ಕಸ್ಟಮರ್ನೂ ನಾವು ಚೆನ್ನಾಗಿ ಇದು ಮಾಡ್ಕೋಬೇಕು, ಎಲ್ಲನೂ ನಿಭಾಯಿಸ್ಕೋಬೇಕು ನೋಡಿ. ಆಗಲೇ ನಾವು ಜೀವನ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಧೈರ್ಯ ಇದ್ದರೆ ಮಾತ್ರ ಎಲ್ಲನೂ ಮಾಡ್ಬೋದು. ಈ ಕಡೆ ನೋಡಿ, ಈಗ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಗೀಝರ್ ಕೆಟ್ಟಿದ್ದಕ್ಕೆ ಎಷ್ಟೆಲ್ಲ ಪ್ರಾಬ್ಲಮ್ ನೋಡಿ. ಈಗ ನೀರು ಕಾಸೋದಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಈಗ ಪಾತ್ರೆನೂ ತೊಳಿತಾ ಇದ್ದೀನಿ ನೋಡಿ. ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ನೀರು ಕಾದ್ಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಎಷ್ಟೊಂದು ಕಷ್ಟ ಇದೆ ನೋಡಿ ಹೆಣ್ಮಕ್ಳ ಜೀವನ. ಅದೇ ಗಂಡು ಮಕ್ಕಳು ಎಲ್ಲನೂ ತಂದು ಹಾಕಿ ಮಾಡೋರಿದ್ದರೆ ಹೆಣ್ಮಕ್ಳಿಗೆ ಕಷ್ಟನೇ ಇರಲ್ಲ. ಆದರೆ ಏನು ಮಾಡಿದ್ರು ಅವ್ರವ್ರ ಹಣೆ ಬರ ನೋಡಿ ಎಲ್ಲನೂ ಪಡ್ಕೊಂಡು ಬಂದಿರಬೇಕು. ನಾವು ಎಷ್ಟು ಪಡ್ಕೊಂಡು ಬಂದಿರುತ್ತೋ ಅಷ್ಟೇ ನಮಗೆ ಸಿಗೋದು, ಅದಕ್ಕಿಂತ ಹೆಚ್ಚಿಗೆ ಸಿಗೋದಿಲ್ಲ. ನಮ್ಮ ಹಣೆ ಬರದಲ್ಲಿ ಬರೆದದ್ದಷ್ಟು ಆಗುತ್ತೆ ನೋಡಿ. ಎಲ್ಲನೂ ನಿಭಾಯಿಸ್ಕೊಂಡು ನಾವೇ ತಾಳ್ಮೆ ತಗೊಂಡು ಎಲ್ಲನೂ ನಿಭಾಯಿಸ್ಕೊಂಡು ಹೋಗಬೇಕು ಅಷ್ಟೇ ನೋಡಿ. ಎಷ್ಟೋ ಹೆಣ್ಮಕ್ಳಿಗೆ ಎಷ್ಟೋ ಕಷ್ಟಗಳು ಇರುತ್ತೆ. ಇರೋದಕ್ಕೆ ಮನೆ ಇರಲ್ಲ ಪಾಪ. ಈ ಕಡೆ ಯಾವುದು ಕೆಲಸನೂ ಕೂಡ ಇರಲ್ಲ ಹೆಣ್ಮಕ್ಳಿಗೆ. ಅಂತಾದರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಅದನ್ನೆಲ್ಲ ನೋಡಿಕೊಂಡು ಎಲ್ಲ ಟೆನ್ಷನ್ ಮಾಡಿಕೊಂಡು ಎಷ್ಟೊಂದು ಫಜೀತಿ ಪಡ್ತಾ ಇರ್ತಾರೆ. ಅಂಥವ್ರಿಗಂತೂ ತುಂಬಾ ಕಷ್ಟ ಆಗುತ್ತೆ. ಯಾರ ಸಪೋರ್ಟು ಕೂಡ ಇರಲ್ಲ, ಯಾವ ಸಂಬಂಧಿಕರು ಕೂಡ ನೋಡಲ್ಲ. ಅಂಥವ್ರ ಜೀವನ ಅಂತೂ ಪಾಪ ಎಷ್ಟು ಕಷ್ಟ ನೋಡಿ. ಹೇಗೆ ನಿಭಾಯಿಸ್ತಾರೋ ಏನೋ. ಅಂಥವ್ರಿಗೆ ಹೆಣ್ಮಕ್ಳಿಗೆ ಹೇಳೋದಷ್ಟೇ ನಾನು, ಧೈರ್ಯದಿಂದ ಎಲ್ಲನೂ ಎದುರಿಸಿ. ಧೈರ್ಯ ಹೊಂದಿದ್ರೆ ನಿಮಗೆ ನೀವು ಏನಾದರೂ ಮಾಡ್ಬೋದು. ಸಣ್ಣ ಪುಟ್ಟ ಕೆಲಸ ಆಗಲಿ, ಏನೇ ಆಗಲಿ, ಕೆಲಸ ಮಾಡಬೇಕಂದ್ರೆ ಈಗ ತುಂಬಾ ಕೆಲಸ ಇದೆ. ನೀವು ಮನಸ್ಸು ಮಾಡಿಕೊಂಡು ಮನೇಲೇ ಯಾವುದಾದ್ರೂ ಒಂದು ಕೆಲಸನ ಮಾಡಿಕೊಂಡು ನಿಮ್ಮ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಎಲ್ಲ ಹೆಣ್ಮಕ್ಳಿಗೆ. ಕಷ್ಟ ಇದೆ ಅಂತ ಸುಮ್ಮನೆ ಕೂಡೋದಕ್ಕೆ ಹೋಗಬೇಡಿ. ನನ್ನ ಕೈಲಾಗಲ್ಲ ಅಂತ ಸುಮ್ಮನೆ ಇರಬೇಡಿ. ಆ ಮಕ್ಕಳಿಗೂ ಕಷ್ಟ ಕೊಡ್ತಾ ಪಾಪ. ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಏನು ಗೊತ್ತಾಗತ್ತೆ ಪಾಪ. ಮನೆ ಪರಿಸ್ಥಿತಿ ಎಲ್ಲ ಅವರಿಗೂ ಏನು ತಿಳುವಳಿಕೆನೇ ಇರಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಆ ಮಕ್ಕಳಿಗೆ ಬೈದರೂ ಕೂಡ ಏನು ಪ್ರಯೋಜನ ಇಲ್ಲ. ಅದೇ ನಾವು ಏನಾದರೂ ಯೋಚನೆ ಮಾಡಿ ಏನಾದರೂ ಒಂದು ಕೆಲಸ ಮಾಡಿ ಹೊಟ್ಟೆ ಬಟ್ಟೆಗಾದರೂ ಆದರೆ ಎಷ್ಟೋ ಹೆಲ್ಪ್ ಆಗುತ್ತೆ ನೋಡಿ. ಈ ಥರ ನೀವು ಧೈರ್ಯದಿಂದ ಜೀವನ ನಡೆಸ್ಕೊಂಡು ಹೋಗಿ. ಇಲ್ಲ ಅಂದರೆ ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆ ಮಕ್ಕಳು ಒದ್ದಾಡಬೇಕಾಗತ್ತೆ, ಆಮೇಲೆ ನೀವು ಒದ್ದಾಡಬೇಕಾಗತ್ತೆ. ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಎಷ್ಟೋ ಜನರು ಇದನ್ನು ನಿಭಾಯಿಸೋಕ್ಕಾಗದೆ ಜೀವ ಕಳ್ಕೊಂಡಿದ್ದು ಇದೆ. ಆ ಥರ ತಪ್ಪುಗಳನ್ನು ಯಾರೂ ಮಾಡಬೇಡಿ. ಏನೇ ಕಷ್ಟ ಇದ್ದರೂ ಎದುರಿಸಿ, ಧೈರ್ಯದಿಂದ ಎದುರಿಸಿ. ದೇವರು ಒಂದಲ್ಲ ಒಂದು ದಿನ ಫಲ ಕೊಟ್ಟೇ ಕೊಡ್ತಾನೆ. ಸ್ವಲ್ಪ ದಿನ ಕಷ್ಟ ಆದರೂ ಕೂಡ ನಿಭಾಯಿಸ್ಕೊಂಡು ಹೋಗಿ. ಆಮೇಲೆ ಎಲ್ಲ ಒಳ್ಳೆಯದಾಗತ್ತೆ. ನಿಮಗೆ ಏನು ಬರಲ್ಲ ಅಂದರೂ ಕೂಡ ಬೇರೆ ಬೇರೆ ಕೆಲಸಗಳಿವೆ, ಅಂಥದನ್ನೆಲ್ಲ ಮಾಡಿ ನೀವು ಮಾಡಿಕೊಂಡು ಏನಾದರೂ ನಿಮ್ಮ ಜೀವನಕ್ಕೆ ಅನುಕೂಲ ಆಗುವ ಹಾಗೆ ಮಾಡಿಕೊಳ್ಳಿ. ಆಮೇಲೆ ಬರ್ತಾ ಅದನ್ನೇ ನೀವು ದೊಡ್ಡದಾಗಿ ಮಾಡ್ಬೋದು. ಸ್ವಲ್ಪ ದಿನ ಕಷ್ಟ ಆದರೂ ಕೂಡ ಆಮೇಲೆ ಸರಿ ಹೋಗುತ್ತೆ. ಎಲ್ಲನೂ ಮಕ್ಕಳು ದೊಡ್ಡದಾಗ್ತಾ ಇರ್ತಾರೆ. ಹೀಗೆ
ಎಲ್ಲ ನಡೀತಾ ಇರುತ್ತೆ. ಈ ಗೌರ್ಮೆಂಟಿಂದು ಕೂಡ ಬಡವರಿಗೆ ತುಂಬ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಆ ಅನುಕೂಲ ಎಲ್ಲ ಪಡ್ಕೊಂಡು ನೀವು ದುಡಿದು ಆಮೇಲೆ ಏನಾದರೂ ಮಾಡ್ಬೋದು. ಈಗ ನೋಡಿ ಎಲ್ಲ ಕೆಲಸ ಆಯಿತು, ನಂದು ಬೆಳಗ್ಗಿಂದು ಅಡುಗೆ ಗಿಡಿಗೆ ಎಲ್ಲ ಕೆಲಸ ಆಯಿತು ನೋಡಿ. ಈಗ ರಾತ್ರಿ ದೋಸೆ ಹಿಟ್ಟು ರುಬ್ಬಬೇಕಂತ ಹೇಳಿ ದೋಸೆ ಹಿಟ್ಟು ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಅಕ್ಕಿನ. ಈಗ ಇದನ್ನು ರುಬ್ಬಬೇಕು. ರುಬ್ಬಿ ಊಟ ಮಾಡಿ ಮತ್ತೆ ಮಲ್ಕೊಳ್ಳೋದು ನೋಡಿ. ಇವತ್ತು ಹೋಗಬೇಕಂದ್ರೆ ಮಾರ್ಕೆಟಿಗೆ ಹೋಗಬೇಕಂದ್ರೆ ಹೋಗಲಿಕ್ಕೆ ಆಗಲಿಲ್ಲ, ಮಳೆ ಬಂತು. ಮತ್ತೆ ಎಲ್ಲಿ ಮಳೆಯಲ್ಲಿ ಹೋಗೋದು ಅಂತ ಹೇಳಿ ಸುಮ್ಮನಾಗಿಬಿಟ್ಟೆ. ಆಮೇಲೆ ನಾಳೆ ಬೆಳಗ್ಗೆ ಹೋಗ್ತೀನಿ. ಹೋದರೆ ನಾನು ಬೆಳಗ್ಗೆ ಟೈಮ್ ಹೋದರೆ ಹಾಸ್ಪಿಟ್ಲಿಗೂ ಹೋಗ್ಬೋದು. ಅದನ್ನು ಮುಗಿಸ್ಕೊಂಡು ಅದು ಬೇರೆ ಕೆಲಸಗಳೆಲ್ಲ ಅಲ್ಲಿ ಕೂಡ ಕೇಳಿಕೊಂಡು ಅದನ್ನು ಮುಗಿಸ್ಕೋಬೋದು. ಹಾಗೆ ತರಕಾರಿ ತೊಗೊಂಡು ಬಂದ್ರಾಯ್ತು ಅಂತ ಹೇಳಿ ಹೋಗೇ ಇಲ್ಲ ನೋಡಿ. ನಾಳೆ ಬೆಳಗ್ಗೆ ಹೋಗ್ತೀನಿ. ಈಗೆಲ್ಲ ದೋಸೆ ಹಿಟ್ಟು ರುಬ್ಕೋತಾ ಇದ್ದೀನಿ ನೋಡಿ. ಈ ವಿಡಿಯೋ ಎಲ್ಲ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಹಾಕಿದರೆ ಮಾತ್ರ ನಮಗೆ ನಮ್ಮ ವಿಡಿಯೋ ಬಗ್ಗೆ ಹೇಗೆ ಏನು ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ನೀವು ಕಮೆಂಟ್ ಹಾಕಲಿಲ್ಲ ಅಂದರೆ ನಮಗೆ ಏನೂ ಗೊತ್ತಾಗಲ್ಲ. ನಮ್ಮ ವಿಡಿಯೋ ಹೇಗಿದೆ, ಹೇಗೆ ಬಂದಿದೆ ಏನೂ ಗೊತ್ತಾಗಲ್ಲ. ದಯವಿಟ್ಟು ಎಲ್ಲರೂ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ. ಸರಿ ಇದ್ದರೂ ಹಾಕಿ, ಸರಿ ಇಲ್ಲ ಅಂದರೂ ಹಾಕಿ. ನಾವು ತಿದ್ದುಕೊಂಡು ಮುಂದಿನ ವಿಡಿಯೋದಲ್ಲಿ ಸರಿ ಮಾಡ್ಬೋದು. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತು ಹೊಸಬರಾಗಿದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಏನಾದರೂ ಮಾಡ್ಬೋದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನೋಡಿ ದೋಸೆ ಹಿಟ್ಟು ರುಬ್ಬಿ ಆಯಿತು. ಹಾಗೆ ಎಲ್ಲ ತೊಳ್ಕೊಂಡು ನೀರು ಹಾಕೋತಾ ಇದ್ದೀನಿ ನೋಡಿ. ಈ ಮಳೆಗಾಲ ಅಲ್ಲ, ತುಂಬ ಚಳಿ ಇದೆ ಈಗ. ಅಲ್ಲಿ ನಮ್ಮ ತವ್ರ ಮನೆಯಲ್ಲಿ ತುಂಬ ಎಷ್ಟೇ ಮಳೆ ಬಂದರೂ ಕೂಡ ಅಲ್ಲಿ ತುಂಬ ಸೆಕೆ ಇರ್ತಾ ಇತ್ತು. ಇಲ್ಲಿ ಬಂದ ಕೂಡಲೇ ಎಲ್ಲ ಚಳಿ ಚಳಿ ಅನಿಸ್ತಾ ಇದೆ. ಅಲ್ಲಿ ಒಂದು ತಿಂಗಳಿದ್ದು ಎಲ್ಲ ಹೀಗಾಗಿ ಅಲ್ಲಿ ವಾತಾವರಣಕ್ಕೆ ಸ್ವಲ್ಪ ಇದು ಆಗಿದ್ವಿ. ಈಗ ಮತ್ತೆ ಇಲ್ಲಿ ತುಂಬ ಚಳಿ ಚಳಿ ಅನಿಸ್ತಾ ಇದೆ. ಈ ಕಡೆ ಎಲ್ಲ ಜಾಸ್ತಿ ಚಳಿನೇ ಇರುತ್ತೆ ಬಿಡಿ ಯಾವಾಗಲೂ. ನೋಡಿ ಎಲ್ಲ ಮಿಕ್ಸಿ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಆಮೇಲೆ ಬ್ಲೌಸ್ ಒಂದು 4 ಬ್ಲೌಸ್ ಬಂದಿದೆ, 5 ಬ್ಲೌಸ್ ಬಂದಿದೆ. ಇನ್ನೂ ತಂದು ಕೊಡೋರಿದ್ದಾರೆ. ಅದನ್ನೆಲ್ಲ ನಾನು ನಾಳೆಯಿಂದ ಶುರು ಮಾಡ್ತೀನಿ ಟೇಲರಿಂಗನ್ನು. ಇವತ್ತಿಷ್ಟು ಮನೆ ಕ್ಲೀನ್ ಮಾಡೋದು ಇದೇ ಆಯಿತು ನೋಡಿ ಕೆಲಸ. ಬೆಳಿಗ್ಗಿಂದ ಸ್ವಲ್ಪನೂ ಬಿಡುವಿಲ್ದೇ ಕೆಲಸ ಮುಗಿಸ್ಕೊಂಡಿದ್ದೀನಿ ಇವತ್ತು. ನಾಳೆಯಿಂದ ಸ್ಟಿಚ್ಚಿಂಗ್ ಬಗ್ಗೆ ಮಾರ್ಕೆಟಿಗೆ ಹೋಗೋದು ಮತ್ತು ಸ್ಟಿಚ್ಚಿಂಗ್ ಕಟಿಂಗ್ ಮಾಡೋದು ಎಲ್ಲ ಇರುತ್ತೆ ನೋಡಿ. ಈ ಒಂದು ವಾರ ತುಂಬ ಬ್ಯುಸಿನೇ ಆಗಿರ್ತೀನಿ. ಇಷ್ಟು ದಿನ ಸ್ಟಿಚ್ಚಿಂಗ್ ಮಾಡಲಿಲ್ಲ, ಇನ್ಮೇಲೆ ಎಲ್ಲ ಮಾಡಬೇಕು ನೋಡಿ. ಅದಕ್ಕೆ ಈಗ ಬಿಡುವಿಲ್ಲದೆ ಕೆಲಸ ಇರುತ್ತೆ ಒಂದು ವಾರ ಅಂತೂ. ಅದರಲ್ಲಿ ಮತ್ತು ಇದು ಯೂಟ್ಯೂಬದ್ದು ವಿಡಿಯೋ ಎಲ್ಲ ಮಾಡಿ ಹಾಕಬೇಕು, ಅದಕ್ಕೂ ಟೈಮ್ ಕೊಡಬೇಕು. ಅದು ಸರಿಯಾಗಿ ಇಷ್ಟು ದಿನ ವಿಡಿಯೋ ಹಾಕಿಲ್ಲ, ಇನ್ಮೇಲಾದರೂ ಸರಿಯಾಗಿ ಮಾಡಬೇಕು. ಬೆಳಗ್ಗೆ ಬೇಗನೆ ಎದ್ದರೆ ಸ್ವಲ್ಪ ಕೆಲಸ ಬೇಗ ಆಗುತ್ತೆ. ನಾವು ಸ್ವಲ್ಪ ಲೇಟಾಗಿ ಎದ್ದರೆ ಕೆಲಸನೇ ಮುಗಿಯೋದಿಲ್ಲ. ಈಗೆಲ್ಲನೂ ನಿಭಾಯಿಸ್ಕೊಂಡು ಹೋಗಬೇಕು ನೋಡಿ. ಅಂದಾಗಲೇ ನಾವು ಏನಾದರೂ ಜೀವನದಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು. ಇಲ್ಲ ಅಂದರೆ ನಾವು ಲೇಜಿಯಾಗಿ ಕೆಲಸ ಮಾಡದೆ ಹೀಗೆ ಇದ್ದರೆ ನಾವು ಏನೂ ಮಾಡೋದಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ನಮ್ಮ ಜೀವನನಾದರೂ ಹೋಗುತ್ತಲ್ಲ, ಅಷ್ಟು ಸಾಕು. ನಮಗೆ ಏನು ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ನಮ್ಮ ಜೀವನನಾದರೂ ಹೋಗುತ್ತಲ್ಲ, ಅಷ್ಟೇ ಸಾಕು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.